ಖಾಸಗಿ ಫೈನಾನ್ಸ್ ಕಂಪನಿಯ ಅಮಾನವೀಯ ವರ್ತನೆಯಿಂದ 1.5 ತಿಂಗಳ ಹಸುಗೂಸು ಬಾಣಂತಿ ರಾತ್ರಿಯಿಡೀ ಚಳಿಯಿಂದ ನಡುಗಿದಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ನಾಗನೂರಿನಲ್ಲಿ ನಡೆದಿದೆ. ರೈತ ಸೈದಪ್ಪ ಹೈನುಗಾರಿಕೆಗಾಗಿ ಇಕ್ವಿಟಾಸ್ ಫೈನಾನ್ಸ್ ಬ್ಯಾಂಕ್ನಲ್ಲಿ 5 ಲಕ್ಷ ಸಾಲವನ್ನು ಪಡೆದಿದ್ದ. ಸಾಲ ಪಡೆದು ಖರೀದಿಸಿದಂತ 2 ಎಮ್ಮೆಗಳು ಸಾವನ್ನಪ್ಪಿದ್ವು. ಹೀಗಿದ್ರೂ 14,390 ರೂಪಾಯಿನಂತೆ 27 ಕಂತನ ಕಟ್ಟಿದ್ದ. ಆದರೆ ಮಗಳ ಹೆರಿಗೆಗೆ 85,000 ಖರ್ಚಾಗಿದ್ದರಿಂದ 3 ತಿಂಗಳಿನಿಂದ ರೈತ ಸೈದಪ್ಪ ಕಂತನ ಕಟ್ಟಲಿಲ್ಲ. ಹಾಗಾಗಿ ಬ್ಯಾಂಕ್ನವರು ಸಾಲ ಮರುಪಾವತಿ ನೀಡುವಂತೆ ನೋಟಿಸ್ ಅನ್ನು ಕೊಟ್ಟಿದ್ರು. ಬಳಿಕ ಕೋರ್ಟ್ ಮೆಟ್ಟಿಲೇರಿ ಮೂಡಲಗಿ ಠಾಣೆ ಪೊಲೀಸರ ಮೂಲಕ ಮನೆ ಸೀಸ್ ಮಾಡಿಸಿದ್ದಾರೆ. ಹಣ ಕಟ್ಟಲು ಟೈಮ್ ಕೇಳಿದ್ರು ಅಮಾನವೀಯವಾಗಿ ವರ್ತನೆ ತೋರಿ 3 ಮಕ್ಕಳ ಸಮೇತ 7 ಜನರನ್ನ ಹೊರಹಾಕಿದ್ದಾರೆ. ಟೈಮ್ ಕೊಡ್ಲಿಲ್ರಿ ಅವರ ವಾರ ಕಂತ ಕಟ್ಕೋತ ಹೋಗ್ಕೊಂಡ್ರಿ. ಅದನ್ನು ಬ್ಯಾಡ ಅಂದ್ರೆ ಒಮ್ಮೆ ತುಂಬಂದ್ರಿ. ಈಗ ಎಲ್ಲಿಂದ ತುಂಬೇಕ್ರಿ ಒಮ್ಮೆ ನಾವೆಲ್ಲ ಮಕ್ಕಳ ಕರ್ಕೊಂಡು ಹೊರಗೆ ಕೂತೀವ್ರಿ. 5 ಲಕ್ಷ ಸಾಲ ಮಾಡಿದ್ರು ಚಿಕ್ಕೋಡಿ ಬ್ಯಾಂಕ್ ಅಂದ್ರೆ 3,16,000 ತುಂಬಿದ್ರಿ. ಇನ್ನು 170-80 ರೂಪಾಯಿ ತುಂಬಬೇಕೈತ್ರಿ. ಬಿಡಿ ವಿಚಾರ ತುಂಬ್ಕೊಂಡಾರ 3 ಮಂದಿ ಅವ್ರು ತೊಗೊಂಡಾರ. ಹೊಲ ಚೆನ್ನಾಗಿ ಬಂದಿಲ್ರಿ. ಹಡದ ಮಗಳ ದೀರ್ಘ ಕೂಡ್ಸೈತ್ರಿ ಸರ್. ಅದು ಕೊಸನ ಹೊರಗೆ ಲಾಕ್ ಕಿಲಿಯಾಗಿ ಹೋಗ್ಯಾರ್ರಿ. ತುಂಬ್ಕೊಂಡ್ರಿ ತಿಂಗಳ ನಮ್ಗೆ ಸೆಟ್ಲ್ಮೆಂಟ್ ಮಾಡಿ 4 ಲಕ್ಷದಾಗ 2 ಲಕ್ಷ ತುಂಬ್ರಿ. ಸೆಟ್ಲ್ಮೆಂಟ್ 2 ಲಕ್ಷ ರೂಪಾಯಿ 2 ಲಕ್ಷ ತುಂಬ್ರಿ. ಮತ್ತು ಅಂದ್ರೆ ಒಮ್ಮೆ ತುಂಬ್ರಿ ಅಂದ್ರೆ ನಾವು ಒಮ್ಮೆ ತುಂಬಾಗ ಆಗುದಿಲ್ರಿ. ಟೈಮಿಗೆ ಕೊಟ್ಟು ನಾವು ಇದ್ರಿ ಒಮ್ಮೆ ಕಟ್ಟಣ ಅಂತಾರ್ರಿ. ಒಮ್ಮೆ ಕಟ್ಟಕ್ಕೆ ಆಗುದಿಲ್ರಿ. ಹಿಂಗಾಗಿ ಹೊರಗೆ ಕಿಲಿ ಹಾಕ್ಯಾರ ಬೋರ್ಡ್ ಚಾರ್ ನೋಡ್ರಿ ಸರ್. ಕಿಲಿ ಲಾಕ್ ಮಾಡಿ